ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಕರುಣಾ ಅತ್ಗೆ, ಅಡುಗೆ ಬೆಂದ ಕೂಡಲೇ ಕೆಳಗಿಳಿಸ್ಬಿಡಿ. ನಾನು ರಮಾ ಹತ್ರ ಇರ್ತೀನಿ. ಏನಾಯ್ತು ರಮಾ? ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಮೊದಲನೇ ಸಲ ಹೇಳ್ದೆ ಮನೆಯಿಂದ ಹೊರಗೆ ಬಂದಿದ್ದೀನಿ. ಭೀಮ್ ಭಾವ ಪಕ್ಷತೆ ಹೊಂದಿರೋರು, ಅವ್ರು ಯಾಕೆ ಕೋಪ ಮಾಡ್ಕೋತಾರೆ? ಅಕ್ಕ, ಗಂಡ ಹೆಂಡತಿ ಸಂಬಂಧದಲ್ಲಿ ಬುದ್ಧಿವಂತಿಕೆಗಿಂತ ಭಾವನೆ ಜಾಸ್ತಿ ಇರುತ್ತೆ. ನನಗೆ ಗೊತ್ತು, ಅವ್ರು ಖಂಡಿತ ನನ್ನ ಮೇಲೆ ಕೋಪಿಸ್ಕೊಂಡಿರ್ತಾರೆ. ಅತ್ತೆ, ನನಗಿದು ಖಂಡಿತ ಸರಿ ಕಾಣಿಸ್ತಿಲ್ಲ. ತುಂಬಾ ವಿಚಿತ್ರ ಅನಿಸ್ತಿದೆ. ಅಪ್ಪ ನನ್ನನ್ನು ವಡೋದರಾಗ ಹೋಗೋದಕ್ಕೆ ಬಿಟ್ಟಿದ್ದಿದ್ರೆ, ವಿದೇಶಕ್ಕೆ ಕಳಿಸ್ತೀನಿ ಅಂತ ಹಠ ಮಾಡದೇ ಇದ್ದಿದ್ರೆ, ನನ್ನಿಂದ ಈ ವಠಾರದವರು, ಮನೆಯವರು ಈ ರೀತಿ ಮನೆ ಬಿಟ್ಟು ಹೋಗೋ ಅನಿವಾರ್ಯತೆ ಬರ್ತಾ ಇರಲಿಲ್ಲ. ಬಾಲಣ್ಣ, ಆನಂದಣ್ಣ ಆದ್ರೆ ಏನೋ ಪರವಾಗಿಲ್ಲ. ಆದ್ರೆ ಅಪ್ಪ, ಸರ್ಸಮ್ಮ, ಶಾಂತಮ್ಮ, ಮೂರ್ತಿ, ಪಾಪ ಅವರೆಲ್ಲ ಯಾಕೆ ಕಷ್ಟಪಡ್ಬೇಕು? ಹೋಗೋದು ಹೋದ್ರು ನನ್ನ ಹತ್ರ ಹೇಳಾದ್ರೂ ಹೋಗ್ಬೇಕು ತಾನೆ. ಎಲ್ಲಿದ್ದಾರೋ, ಹೇಗಿದ್ದಾರೋ, ಏನ್ ಕಷ್ಟಪಡ್ತಿದ್ದಾರೋ ಒಂದು ಗೊತ್ತಿಲ್ಲ. ಕೋಪ ಬರ್ತಿದತ್ತೆ ನನಗೆ. ಏನ್ ಮಾಡ್ಬೇಕು ಅಂತನೂ ಗೊತ್ತಾಗ್ತಿಲ್ಲ. ಹುಡ್ಕೋಣ ಅಂತ ಹೇಳಿದ್ರೆ ಇಡೀ ಬೊಂಬೈನಲ್ಲಿ ಅದು ಎಲ್ಲಿಂದ ಹುಡುಕ್ಲಿ? ಅತ್ತೆ, ನಿಮಗ್ ಗೊತ್ತಲ್ಲ ಎಲ್ಲಿ ಹೋಗಿದ್ದಾರೆ ಅಂತ, ನೀವ್ಯಾಕೆ ಹೇಳ್ತಿಲ್ಲ? ಭೀಮಾ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ನನಗ್ ಗೊತ್ತಿರೋದಿಷ್ಟೇ, ಅವರು ಆ ಮೇಘನಾಥ್ ಮತ್ತೆ ಅವ್ರ ಜನಗಳಿಂದ ದೂರ ಇರ್ಬೇಕು ಅಂತ ಹೋಗಿದಾರಷ್ಟೇ. ಅಲ್ಲ, ಅವ್ರನ್ನ ಯಾಕೆ ಹುಡುಕ್ಬೇಕು? ಹುಡ್ಕೋದ್ರಿಂದ ಏನ್ ಸಾಧಿಸ್ತೀಯ? ನೋಡು, ಅವ್ರ ಕೆಲ್ಸ ಅವ್ರು ಮಾಡ್ಲಿ, ನಿನ್ ಕೆಲ್ಸ ನೀನ್ ಮಾಡು. ಏನಪ್ಪ ಭೀಮಾ, ಹೊಟ್ಟೆಗೇನಾದ್ರೂ ಬೇಕು ಅನ್ಸಿದ್ರೆ ನಿಮ್ಮತ್ತೆ ಮನೆಗೆ ಹೋಗು. ನಿಂಗೆ ಊಟ ಬಡಿಸ್ಬೇಕು ಅಂದ್ರೆ ಪಾಪ ಇಷ್ಟಪಡ್ತಾರೆ. ನಾನು ಅಡಿಗೆ ಮಾಡಿಕೊಂಡು ಊಟನೂ ಮಾಡಿದ್ದಾಯ್ತು. ಮತ್ತೆ ನಿನಗೆ ನಾನೇನು ಅಡಿಗೆ ಮಾಡಿಲ್ಲಪ್ಪ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಸದ್ಯ ನೀವು ನನಗೋಸ್ಕರ ಅಂತ ಅಡುಗೆ ಮಾಡಿಲ್ಲ, ನಾನು ಊಟನೂ ಮಾಡ್ತಾ ಇರಲಿಲ್ಲ. ಹಸ್ವೆಲ್ಲ ನಂಗೆ. ಜೀಜಾಬಾಯ್, ನೀನಿಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಕಲ್ತ್ಕೋ, ಭೀಮನ್ನ ನೋಡಿ ಸ್ವಲ್ಪನಾದ್ರೂ ಕಲ್ತ್ಕೋ. ನಿಮ್ಮ ಅಳಿಯ ಊಟ ಬೇಡ ಅಂತ ಅನ್ನೋದನ್ನ ನಾನ್ಯಾಕೆ ಕಲಿಬೇಕು? 1000 ಇದೆ. ನಿನ್ ಗಂಡ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯೋಚನೆನೂ ಮಾಡ್ದೆ ಆರಾಮಾಗಿ ಊಟ ಮಾಡ್ತಾ ಇದೆಯಲ್ಲ. ಆದ್ರೆ ಭೀಮ ಊಟ ಬೇಡ ಅಂತಿರೋದು ತನ್ನ ಹೆಂಡತಿ ರಮಾ ಸರಿಯಾಗಿ ಊಟ ಮಾಡಿದಳೋ ಇಲ್ವೋ ಅನ್ನೋ ಯೋಚನೆಯಿಂದ ಊಟ ಬೇಡ ಅಂತಿದ್ದಾನೆ. ಆದ್ರೆ ಜೀಜಾಬಾಯ್, ಇದೆಲ್ಲ ಅವ್ರವ್ರ ಬುದ್ಧಿ ಮಟ್ಟಕ್ಕೆ ಬಿಟ್ಟ ವಿಷಯ. ಆದ್ರೆ ನಿನ್ ಬುದ್ಧಿ ಮಟ್ಟ ಎಷ್ಟಿದೆ ಅಂತ ನನಗ್ ಗೊತ್ತಿಲ್ಲ. ಏನಾದರೂ ವಿಷಯ ತಿಳಿತಾ? ಇಲ್ಲ ಅಪ್ಪ, ಇಡೀ ದಿನ ಹುಡುಕಿದ್ವಿ ಅಪ್ಪ, ಆದರೆ ಅವ್ರ ಬಗ್ಗೆ ಏನೂ ತಿಳಿಲಿಲ್ಲ. ಪರವಾಗಿಲ್ಲ ಬಿಡು, ಆದ್ರೆ ಹುಡುಕ್ತಾನೆ ಇರಿ. ಎಲ್ಲಾದ್ರೂ ಸಿಕ್ಲೇಬೇಕಲ್ಲ. ಸಿಕ್ಕಿದಾಗ ಒಂದಿಬ್ಬರನ್ನ ಅಲ್ಲೇ ಹಾಕ್ಬಿಡಿ. ಮಾವ, ರಮಾ ಊಟ ಬೇಡ ಅಂತಿದ್ದಾಳೆ.
ಬಿಡು, ಪರವಾಗಿಲ್ಲ. ಅವಳು ಊಟ ಮಾಡಲ್ಲ. ರಮನ್ ಕಷ್ಟ ನನಗೆ ಅರ್ಥ ಆಗತ್ತೆ. ಅವಳು ಗಂಡ ನಮ್ಮ ಜನರಿಗೋಸ್ಕರ ಹೋರಾಟ ಮಾಡೋ ನಾಯಕ ಕೂಡ. ಅವಳು ಪ್ರತಿ ಕ್ಷಣದಲ್ಲೂ ಗಂಡ ಮತ್ತೆ ನಾಯಕ ಈ ಎರಡನ್ನೂ ನೋಡೋದಕ್ಕೆ ಇಷ್ಟಪಡ್ತಾಳೆ. ಅವಳಿಗೆ ಬಹಳ ಕಡಿಮೆ ಸಮಯ ಸಿಗುತ್ತೆ. ಅದಕ್ಕೆ ಅವಳು ಪತ್ನಿಯಾಗಿರೋದಕ್ಕೆ ಇಷ್ಟಪಡ್ತಾಳೆ. ಇರ್ಲಿ ಬಿಡು, ನಿಂತಿನು, ಕುತ್ಕೋ 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 ಮಗಳೇ. ರಾಮ, ನಕ್ಷತ್ರಗಳ ಜೊತೆ ನಿನ್ ದುಃಖ, ಹಾಗೆ ಗಂಡನಿಂದ ದೂರ ಆಗಿರೋ ನೋವನ್ನ ಹಂಚ್ಕೋ. ನಕ್ಷತ್ರಗಳೇ ನಿನ್ ಸ್ನೇಹಿತರು. ಅವ್ರ ಜೊತೆನೆ ಮಾತಾಡು. ಯಾಕಂದ್ರೆ ಅವ್ರ ವಿದೇಶಕ್ಕೆ ಹೋದ್ರು, ಮಹಾರಾಜ್ರ ಹತ್ರ ಹೋದ್ರು, ದೂರ ಆಗೋದಂತೂ ಖಚಿತ. ನನ್ನ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡಬೇಕು. ನನ್ನ ರಮ ಎಲ್ಲಿದ್ದಾಳೆ ಅಂತ ಹೇಳಿ. ಯಾಕಂದ್ರೆ ಈಗ ನಾನು ಓದೋ ಸಲುವಾಗಿ ವಿದೇಶಕ್ಕೆ ಹೋಗ್ತೀನೋ ಇಲ್ಲ ಮಹಾರಾಜ್ರ ಹತ್ರ ಕೆಲಸ ಮಾಡೋದಕ್ಕೆ ವಡೋದರಾಗ ಹೋಗ್ತೀನೋ ಗೊತ್ತಿಲ್ಲ. ಆದ್ರೆ ಎಲ್ಲೇ ಹೋದ್ರೂ ರಮಾಯಿಂದ ದೂರ ಆಗ್ತೀನಿ. ನಿಮ್ಗೆಲ್ರಿಗೂ ನಂದು ಒಂದೇ ವಿನಂತಿ ಇದೆ. ನನ್ನ ರಮ ದುಃಖದಲ್ಲಿರೋ ಹೊತ್ತಲ್ಲಿ, ನೋವಲ್ಲಿ ಒದ್ದಾಡೋ ಹೊತ್ತಲ್ಲಿ ಅವಳ ಕಣ್ಣಲ್ಲಿ ನೀರು ಬರ್ತಿದ್ರೆ ನನಗೆ ಒಂದೇ ಒಂದು ಸುಳಿವು ಕೊಟ್ಟುಬಿಡಿ ಸಾಕು. ನನಗೆ ಗೊತ್ತಿದೆ ಈ ಭೀಮರಾವ್ ಪ್ರತಿ ಸಲ ತನ್ನ ರಮ ಕಣ್ಣೀರನ್ನ ಒರೆಸೋದಕ್ಕೆ ಇರಲ್ಲ ಅಂತ. ಆದ್ರೆ ರಮಾಯಿಂದ ದೂರ ಇದ್ರೂ ಸರಿ, ನಾನು ಒಂದೆರಡು ಹನಿ ಕಣ್ಣೀರು ಸುರಿಸಿ ಕೊನೆ ಪಕ್ಷ ಅವಳ ಕಣ್ಣೀರೆಲ್ಲಾದ್ರೂ ಅವಳ ಜೊತೆಗಿರ್ತೀನಿ. ಕರುಣ, ರಮನ ನಿನ್ ಪಕ್ಕದಲ್ಲೇ ಮಲಗಿಸ್ಕೊ ಮಗಳೇ. ಬಾಲ, ಆನಂದ, ನಿಮ್ಮಿಬ್ಬರಿಗಂತೂ ಏನೋ ಕೆಲಸ ಸಿಕ್ಕಿದೆ. ಆದ್ರೆ ನನಗಿನ್ನೂ ಯಾವ ಕೆಲಸನೂ ಸಿಕ್ಕಿಲ್ಲ. ಅಪ್ಪ, ನಾವೆಲ್ಲ ಇದ್ದೀವಲ್ಲ, ನೀವೇನು ಚಿಂತಿಸ್ಬೇಡಿ, ನೀವು ಮಲ್ಕೊಳ್ಳಿ. ಇಲ್ಲ ಬಾಲ, ನಾನು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಲೇಬೇಕು. ಸ್ವಲ್ಪನಾದರೂ ಸಂಪಾದನೆ ಮಾಡಬೇಕು. ಆದರೆ ದುಡ್ಡನ್ನ ಕೂಡಿಸ್ಲೇಬೇಕು. ಅದಕ್ಕೆ ನಾನೊಂದು ಉಪಾಯನ ಹುಡುಕಿದ್ದೀನಿ. ಏನು ಉಪಾಯಪ್ಪ? ಏನು ಕೆಲಸ ಮಾಡ್ಬೇಕಂತ ಇದ್ದೀರಾ? ಅದೇ ಇಲ್ಲಿವರೆಗೂ ಮಾಡ್ತಾ ಇದ್ನಲ್ಲ, ಜನರಿಗೆ ಮನೋರಂಜನೆ ಕೊಡೋದನ್ನ.
ಕೆಲವೊಂದು ಸಲ ಜನರಿಗೆ ಎಚ್ಚರಿಕೆ ಕೊಡೋದು ಕೂಡ. ನಾಳೆಯಿಂದ ಹಿಂಗಾದ್ರೂ ಮಾಡಿ ಒಂದಿಷ್ಟು ಹಣ ಸಂಪಾದನೆ ಮಾಡ್ತೀನಿ. ಯಾಕೆಂದ್ರೆ ನನಗೆ ಗೊತ್ತಿರೋ ಕಲೆ ಅದೊಂದೇ. ಹಾಗೆ ನಾನು ನನ್ನ ಕಲೆಯಿಂದನೇ ದುಡ್ಡನ್ನ ಸಂಪಾದಿಸ್ತೇನೆ. ಬಾಲ, ಎಲ್ಲರೂ ಸಂಪಾದನೆ ಲೆಕ್ಕ ಹಾಕು. ನಾಳೆ ನಮಗೆ ಕೊನೆ ದಿನ. ನಾಳೆ ನಾವು ವಾಪಸ್ ಹೋಗಲೇಬೇಕು. ಹಾ ಅಪ್ಪ. ನಮಗ್ ಬೇಕಾಗಿರೋ ಸಿಕ್ಕಿದ್ರೆ ಸಾಕು. ಭೀಮಾ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಕ್ಕಪಕ್ಕದವ್ರ ಮನೆಯವ್ರ ಬಟ್ಟೆನ ಹೊಲ್ದು ಈ ಹಣ ತಂದಿದ್ದೀನಿ. ಇದನ್ನು ಸೇರ್ಸ್ಕೊ ಭೀಮಾ. ಏನಾಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ವಲ್ಲ. ಅಲ್ಲ, ಇಷ್ಟು ದಿನ ಆಗೋಯ್ತು, ಯಾರಿಗೂ ಏನು ಗೊತ್ತಾಗ್ತಾನೆ ಇಲ್ವಲ್ಲ. ಆ ಓಟಾಡ್ದವರೆಲ್ಲ ಸೇರ್ಕೊಂಡು ದುಡ್ಡು ಕೂಡಿಸ್ಲಿಲ್ವಾ? ಅಪ್ಪ, ನಂಗ್ಯಾಕೋ ದುಡ್ಡು ಕೂಡ್ಸಿರ್ಬೋದು ಅನಿಸ್ತಿದೆ. ಅವರು ಎಲ್ಲೋ ಒಂದು ಕಡೆ ಸಂಪಾದನೆ ಅಂತೂ ಮಾಡಿರ್ತಾರೆ. ಇಷ್ಟೊಂದು ಜನ ಇದ್ದಾರೆ. ಹಾಂ, ಯಾರಿಗೂ ಗೊತ್ತು, ದುಡ್ಡು ಕೂಡ್ಸಿರ್ಬೋದು. ಅಲ್ಲದೆ ಆ ಭೀಮಾ ಮತ್ತೆ ಮೀರಾಬಾಯಿ ಕೂಡ ಒಂದೇ ಸಂಪಾದನೆ ಮಾಡಿದ್ದಾರೆ. ಅವರೆಲ್ಲರದು ಸೇರಿ ಬೇಕಾದಷ್ಟು ದುಡ್ಡಾಗಿರ್ಬೋದು. ಸರಿಯಾಗಿ ಹೇಳ್ತೀರಿ ನೀವಿಬ್ರು. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ದುಡ್ಡು ಕೂಡ್ಸೇ ಇರಬೇಕು.
ಒಂದ್ ವೇಳೆ ದುಡ್ಡು ಕೂಡ್ಸಿದ್ರೆ ನಾವೆಲ್ಲರೂ ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಮುಖಗಳನ್ನ ಕನ್ನಡಿಲಿ ನೋಡ್ಕೊಂಡು ನಮಗ್ ನಾವೇ ಹೊಡ್ಕೋಬೇಕಷ್ಟೇ. ನಮ್ಮೆಲ್ರಿಗೂ ನಾಚಿಕೆ ಆಗ್ಬೇಕು. ನಾವೆಲ್ಲ ಇಷ್ಟು ಪ್ರಬಲವಾಗಿದ್ರು ಆ ವಟಾರದವರು ದುಡ್ಡನ್ನ ಕೂಡ್ಸೋಕೆ ಸಾಧ್ಯವಾಯ್ತು ಅಂತ. ಅಯ್ಯೋ, ನನಗೆ ನಾಚಿಕೆ ಆಗ್ತಿದೆ ನಿಮ್ಮಂತ ಮಕ್ಳಿರೋದಕ್ಕೆ. ನೀವಿಬ್ರು ಅಪ್ರಯೋಜಕರೇನೆ. ಒಂದು ಸಣ್ಣ ಕೆಲಸ ನಿಮ್ಮಿಬ್ರಿಗೂ ಸರಿಯಾಗಿ ಮಾಡಕ್ ಬರಲ್ಲ. ಪ್ರತಿ ಸಲ ನನ್ನ ಹಣೆ ಬರದಲ್ಲಿ ಸೋಲ ಕುರ್ಸ್ಕೊತಿದೆ. ಅಪ್ಪ, ಇನ್ನೂ ಒಂದಿನ ಇದೆಯಲ್ಲ, ಸ್ವಲ್ಪ ಕಾಯೋಣ. ನಾಳೆ ಏನಾಗುತ್ತೆ ನೋಡೋಣ. ಅಪ್ಪ, ಹಣ ಕಮ್ಮಿ ಇದೆ. ಇಷ್ಟು ದುಡ್ಡಲ್ಲಿ ಕೆಲಸ ಆಗಲ್ಲ. ಅಪ್ಪ, ಹಣ ಕಡಿಮೆ ಆದರೆ ನಾವು ಭೀಮನ್ನ ಮಹಾರಾಜರ ಒಪ್ಪಂದದಿಂದ ಹೇಗೆ ಕರ್ಕೊಂಡು ಬರೋದು? ನಾವೆಲ್ಲ ಸೇರಿ ಕೈ ಮೀರಿ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ಪ್ರಯತ್ನದಲ್ಲಿ ಯಾವುದೇ ರೀತಿ ಲೋಪ ಇಲ್ಲ. ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ, ಬಿಸಿಲು ಮಳೆ ನೋಡಿದೆ. ಆದರೆ ನಾವೆಲ್ಲ ಒಟ್ಟಾಗಿ ದುಡಿದ್ರೂ ಅಷ್ಟೊಂದು ದುಡ್ಡನ್ನ ಕೂಡ್ಸಕ್ಕಾಗಲಿಲ್ಲ. ನಾವೆಲ್ಲ ಇಷ್ಟು ಕಷ್ಟಪಟ್ಟು ದುಡಿದ್ರೂ ನಮ್ಮ ಬೆವರಿಗೆ ಬೆಲೆನೇ ಇಲ್ದಂಗಾಗೋಯ್ತಾ? ಮಾವ, ನಾವು ಒಂದ್ ವಿಷಯಕ್ಕಂತೂ ಖುಷಿ ಪಡ್ಲೇಬೇಕು. ನಾವು ಸೋಲೊಪ್ಕೊಂಡಿಲ್ಲ, ಕೊನೆ ತನಕ ಪ್ರಯತ್ನ ಪಟ್ಟಿದ್ದೀವಿ. ಅದು ನಮ್ ಹಣೆ ಬರಹ ಆಗ್ಲಿಲ್ಲ. ನಮ್ಮ ಹಣೆ ಬರ ಆಗಿಲ್ಲ ಅಂದ್ರೆ ಹೆಂಗೆ ರಮ್ಮ? ಭೀಮ ಒಡದರಾಗ ಹೊರಟೋಗ್ತಾನೆ. ನಾನು ಆ ರೀತಿ ಆಗಕ್ ಬಿಡಲ್ಲ. ಖಂಡಿತ ಬಿಡಲ್ಲ ಅಪ್ಪ, ಖಂಡಿತ ಬಿಡಲ್ಲ. ಅಪ್ಪ, ರಮಾ, ಸ್ವಲ್ಪ ಹೊತ್ತು ಅವರೊಬ್ರನ್ನೇ ಬಿಟ್ರೆ ಒಳ್ಳೇದು ಅನಿಸ್ತಿದೆ. ಅವ್ರಿಗೆ ಅರ್ಥ ಮಾಡಿಸೋದು, ಮಾತಲ್ಲಿ ಸಮಾಧಾನ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾವೆಲ್ಲರೂ ಸತ್ಯ ಏನಿದೆ ಒಪ್ಕೊಳ್ಳೇಬೇಕಲ್ವಾ? ಮಾವ ಕೂಡ ಸ್ವೀಕರಿಸ್ತಾರೆ. ಮಗನೇ ಭೀಮ, ನಾನೊಂದು ವೇಳೆ ಸೋತೋದ್ರೆ ನೀನು ಓಡೋದರಾಗೆ ಹೊರಟ್ಬಿಡ್ತೀಯ. ಆದರೆ ಈ ಸಲ ಅಷ್ಟು ಸುಲಭವಾಗಿ ನಾನು ಸೋಲ್ನ ಒಪ್ಕೊಳ್ಳೋನಲ್ಲ. ಯಾಕೆ ಅಂದರೆ ನಾನು ಈವಾಗ ಸೋಲೋ ಹಾಗಿಲ್ಲ. ಇಷ್ಟು ದಿನ ನಾನು ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದೆ. ಇದನ್ನೇ ನಿನಗೂ ಹೇಳ್ಕೊಟ್ಟಿದ್ದೀನಿ. ಆದರೆ ಮೊದಲನೇ ಸಲ ಅದೃಷ್ಟದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ಲಕ್ಷ್ಮಿ ಅತ್ಗೆ ನಾವ್ ಏನಂತ ಸ್ವೀಕರಿಸ್ಬೇಕು? ನಾವೆಲ್ಲರೂ ಸೇರಿನೂ ಭೀಮನ್ನ ವಿದೇಶಕ್ಕೆ ಕಳ್ಸಕ್ ಆಗ್ಲಿಲ್ಲ ಅಂತನ ಇದನ್ ಸ್ವೀಕರಿಸ್ಬೇಕಾ? ಅಥವಾ ನಮ್ ಜನ ಕೆಲ್ಸಕ್ ಬಾರ್ದವ್ರು ಅಂತ ಹೇಳ್ತಾರಲ್ಲ ಅದನ್ ಸ್ವೀಕರಿಸ್ಬೇಕಾ? ಕೈಲಾಗ್ದೆ ನಾವು ಸೋತ್ ಮನೆ ಸೇರ್ಬೇಕಾ? ನಮ್ ಕೈಲಿ ಇಷ್ಟೇನ ಸಾಧ್ಯ ಆಗೋದು? ಇಲ್ಲ, ನಾವಿನ್ನೂ ಪ್ರಯತ್ನ ಪಡೋಣ, ಪ್ರಯತ್ನ ಪಟ್ಟು ಹೋಗೋಣ. ಆದ್ರೆ ಸೋತಲ್ಲ. ಎಲ್ಲ ಒಂದೇ ತಾನೆ. ನಾನು ಸೋಲು ಒಪ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಏನ್ ಮಾಡ್ಲಿ ನನ್ನ ಸ್ನೇಹಿತ ಭೀಮಂಗೋಸ್ಕರ? ಈ ಥರ ನಾನು ಸೋಲು ಒಪ್ಕೊಳಕ್ಕಾಗಲ್ಲ. ಆದ್ರೆ ಏನ್ ಮಾಡ್ಲಿ, ಅದ್ಯಾವ ಕೆಲಸ ಸಿಕ್ಕಿದ್ರೂ ಮಾಡೇ ಮಾಡ್ತೀನಿ ನಾನು. ನನಗೀಗ ದುಡ್ಡು ಬೇಕಷ್ಟೆ. ಅಯ್ಯೋ, ಸಾವ್ಕಾರೆ, 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 ಸಾವ್ಕಾರೆ,
ಏನಾಗ್ತಿದೆ? ಔಷಧಿ 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 ಇದೆಯಾ ನಿಮ್ಮ ಹತ್ರ? ಔಷಧಿ ಇದ್ರಲ್ಲಿ ಅವ್ರ ಔಷಧಿ ಇರಬೇಕು.